ಹುಬ್ಬಳ್ಳಿಯ ಶೇಷವಾಡಕರದಲ್ಲಿ ಅಪಘಾತ. ರೀಲ್ಸ್ಗಾಗಿ ಆಡಿ ಕಾರು ಸ್ಕೂಟಿ ಸ್ಟಂಟ್ ಮಾಡ್ತಾ ಇದ್ರು. ಬಿಜೆಪಿ ಮುಖಂಡ ಪುತ್ರ ಸಾವನ್ನಪ್ಪಿರುವಂಥದ್ದು. ಹುಬ್ಬಳ್ಳಿಯ ಶೇಷವಾಡಕರದಲ್ಲಿ ಅಪಘಾತ ನಡೆದಿದೆ. ಬಿಜೆಪಿ ಮುಖಂಡ ವೀರೇಶ ಸಂಘಳದ ಪುತ್ರ ಸಾವನ್ನಪ್ಪಿರೋದು. ಸ್ಕೂಟಿ ಆಡಿ ಕಾರು ಬಳಸಿ ರೀಲ್ಸ್ ಮಾಡ್ತಾ ಇದ್ದಂತ ನಮೀಶ್ ರೀಲ್ಸ್ ಮಾಡ್ತಾ ಇದ್ದ. ಅವ್ರು ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ರೀಲ್ಸ್ ಮಾಡ್ತಾ ಇದ್ದ, ಕ್ರೇಜು, ಸ್ಕೂಟಿಲ್ ಸ್ಟಂಟು, ಆಡಿ ಕಾರಲ್ಲಿ ಸ್ಟಂಟು. ಈ ವೇಳೆ ಅಪಘಾತವಾಗಿ ನಮೀಶ್ ಸಾವನ್ನಪ್ಪಿರೋದು. ಸ್ಕೂಟಿಯಲ್ಲಿದ್ದಂತ ನಮೀಶ್ ಕಾರು ಚಲಾಯಿಸ್ತಾ ಇದ್ದಂತ ಸ್ನೇಹಿತ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಸಾವನ್ನಪ್ಪಿರುವಂಥದ್ದು ನಮೀಶ್. ಅವನ ಸಾವಿಗೆ ಅವನೇ ಹೊಣೆ. ನಮೀಶ್ ಸಾವಿಗೆ ಮೈಸೂರಿನಲ್ಲಿ 9ನೇ ಕ್ಲಾಸ್ ಅಂತೆ. 9ನೇ ಕ್ಲಾಸು ಅಂದ್ರೆ 14 ವರ್ಷ. ಲೈಸೆನ್ಸ್ ಇಲ್ಲ. ಅಪ್ಪ ಚೆನ್ನಾಗಿ ದುಡ್ದಿಟ್ಟಿದ್ರು. ಐಷಾರಾಮಿ ಕಾರು, ಆರಾಮ ಮಜಾ ಮಾಡ್ಕೊಂಡಿದ್ದ ಅನ್ಸುತ್ತೆ. ಊರಿಗೆ ಬಂದಾಗ ಸ್ಟಂಟ್ ಮಾಡಕ್ ಹೋಗಿದ್ದಾನೆ, ಹೋದ. ಮೈಸೂರಿನಲ್ಲಿ 9ನೇ ಕ್ಲಾಸ್ ಓದ್ತಾ ಇದ್ದಂತ ನಮೀಶ್ ಹಬ್ಬಕ್ಕೆ ಬಂದಿದ್ದ. ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದಾನೆ. ಅವನ್ ಸಾವನ್ನ ಅವನೇ ತಂದ್ಕೊಂಡಿದ್ದಾನೆ. ರೀಲ್ಸ್ ಹುಚ್ಚು, ಲೈಕ್ಸು, ವ್ಯೂಸ್ ಹುಚ್ಚು. ಈಗ ಗೊತ್ತಲ್ಲ ಎಲ್ರು ಹೆಂಗೆ ಅಂತ. ಲೈಕ್ಸು, ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಎಂತ ರೀಲ್ಸ್ ಬೇಕಾದ್ರೂ ಮಾಡ್ತಾರೆ. ಹಂಗೆ ಇವನು ಕೂಡ 9ನೇ ಕ್ಲಾಸ್, ಇನ್ನು 14 ವರ್ಷ. ಕಾಮನ್ ಸೆನ್ಸ್ ಇರಲ್ಲ ಪೇರೆಂಟ್ಸ್ಗಳಿಗೆ ಅಂತ. ಅವ್ನು ಏನು ಮಾಡ್ತಾ ಇದ್ದಾನೆ? ಕಾರ್ ತಗೊಂಡೋದ್ನಾ? ಯಾಕೆ ತಗೊಂಡೋದ? ಲೈಸೆನ್ಸ್ ಇದೆಯಾ? ಓಡ್ಸಕ್ ಬರುತ್ತಾ? ಯಾವ್ದನ್ನೂ ಚೆಕ್ ಮಾಡಲ್ಲ. ಎಲ್ಲಾದ್ರೂ ಹೋಗ್ಲಿ, ಓಕೆ ಆರಾಮಾಗಿ ಬಂದ್ರೆ ಸಾಕು. ಈ ತರ ಕೆಲವು ಪೇರೆಂಟ್ಸ್ಗಳು. ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ಅಂದ್ರೆ, ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಗಮನ ಇರೋದಿಲ್ಲ ಅಂದ್ರೆ ಇಂಥವಾಗ್ತವೆ. ಆಮೇಲೆ 10 ಪ್ರಯೋಜನ ಇಲ್ಲ. ಹಿಂಗಾಗಕ್ಕೂ ಮುಂಚೆನೆ ಎಚ್ಚೆತ್ಕೊಂಡಿದ್ರೆ ಹಿಂಗಾಗ್ತಿರ್ಲಿಲ್ಲ. ಗಾಡಿ ಯಾರು ಹೊಡತಿದ್ರಿ? ಇನ್ನು ವಯಸ್ಸು ಎಷ್ಟಪ್ಪ? 18 ರೀ. 18 ವಯಸ್ಸು. ಲೈಸೆನ್ಸ್ ಲೈಸೆನ್ಸ್ ಇಲ್ಲ ಸರ್. 18 ಲೈಸೆನ್ಸ್ ಇಲ್ಲ. ನಾವು ಮಕ್ಕೊಂಡಾಗ ಗಾಡಿ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಮಾಡ್ಸೋಕಲ್ಲ. ಮತ್ತೆ ಇಲ್ಲಿ ಏನ್ ಕೆಲಸ? ಈಗ ಸಾವು ಆಯ್ತಲ್ಲ ಬರ್ತೀನಿ. ಅವ್ರನ್ನ ಯಾರು ನಾವು ಕರ್ದೇಲ್ರಿ ಅವ್ರಿಗೆ. ಹೆಂಗ್ ಆಕ್ಸಿಡೆಂಟ್ ಆತ? ಮಾತ್ ಕೇಳ. ನಾನು ಬಂದಿನ ಫೋಟೋ ತಗೋಬೇಕಂತೇಳಿ ನಾನು ಕಾರ್ ಹಿಂಗ್ ಸ್ಟೇರಿಂಗ್ ತಿರುಗಿಸಿ ನಿಲ್ಸಿನಿ. ಇಡಿಬೇಕಂತ ಅವ್ರ ಇಲ್ಲಿ ಮೊದ್ಲ ಬಂದಾರ. ಅವ್ರು ಸ್ಪೀಡ್ ಇಂತ ಬಂದ ಹಚ್ಚಿಗೆ ಅಂತ ಒಬ್ನ ಇವನ್ ಗಾಡಿ ಇರೋದು ಹೊಡಿಬೇಡ ಸ್ಪೀಡ್ ಗಾಡಿ. ನಮ್ ಕಾಲನಿ ನಮ್ಮ ಮನಿ ಇಲ್ಲೇ ರೀ. ಆಜು ಬಾಜು ಮನಿ ನಾವೆಲ್ಲ. ಅವ ಸ್ಪೀಡ್ ನಾ ಗಾಡಿ ನಿಲ್ಸಿಲ್ರಿ. ನಾ ಇಲ್ಲಿ ಬೇಕಂತಿದ್ದೆ. ಅವ್ ಹಿಂಗ್ ಸ್ಪೀಡ್ ಬಂದಾನ್ರಿ. ಅವ ಸ್ಪೀಡ್ ಬಂದ್ ಗುದ್ದಿದಂಗ್ ಜಿಗದಾನ್ರಿ. ಓಲಾ ಗಾಡಿನಾಗ ಅವ ಹೊಡ್ದಾನ್ರಿ. ಅವ ಗೊತ್ತಿಲ್ರಿ. ಅವ ಹೊಡ್ಯಾತಂದ್ರ ಎಲೆಕ್ಟ್ರಿಕ್ ಗಾಡಿ ಸ್ಪೀಡ್ ಓಲಾ ರೀ. ಮತ್ತೊಂದ್ ಕೈ ಮತ್ತೊಂದು ಅರಿಬಿನಿಲ್ಲ, ಪ್ಯಾಂಟಲ್ ಒಂದು ಗೊತ್ತಿಲ್ರಿ. ನಾನು ಬಿದ್ದಿದ್ದ ನೋಡಿದಿರಿ. 120 ಮೇಲೆ ಹೋಗಿತಿ ಓಲಾ. ಯಶ್ವಂತ್ ಪ್ರೋ ಅದು ಹೋಗಿತಿ ಕಾರ್ನರ್ನಾಗ ಹೊಲ್ಸಂತಿ. 120 ದಾಗ ಹಂಗ್ ಬಂದ. ನಾ ಹಿಂಗ್ ಬಂದಿಲ್ಲ. ನಾನು ಇಲ್ಲಿ ಬಂದಿಲ್ಲ. ನಾ ಹಿಂಗ್ ಕಾರ್ ತಗೊಂಡ. ರೀಲ್ಸ್ ಹುಚ್ಚಾಟ ಅಂತಕ್ಕಂಥದ್ದು ವಿಶೇಷವಾಗಿ ಯುವಕರಲ್ಲಿ ಮತ್ತು ಯುವತರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಾಗ್ತಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಕ್ಕಂಥ ವೀರೇಶ್ ಸಿಂಗಳದವರ ಮಗ ಇವತ್ತು ಇದೇ ರೀಲ್ಸ್ ಅಂತಕ್ಕಂಥ ಹುಚ್ಚಾಟಕ್ಕೆ ಬಲಿಯನ್ನಾಗಿದ್ದಾರೆ. ಇವತ್ತು ಇದು ಭಾಳ ದುರ್ದೈವಕ ಆಗಿರ್ತಕ್ಕಂಥ ಸಂಗತಿ. ಅವರ ಕುಟುಂಬಕ್ಕೆ ಶಕ್ತಿಯನ್ನು ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೇನೆ. ಮತ್ತು ಇವತ್ತು ಇಡೀ ನಾವು ಯಾರೇ ಇರಲಿ, ಪೇರೆಂಟ್ಸು, ಪಾಲಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಮನವಿ ಅಂದ್ರೆ, ಯಾರು ಅಂಡರ್ ಏಜ್ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಈ ಡಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಾಗಲಿ ಅಥವಾ ಕಾರುಗಳನ್ನು ಕೊಡೋದಾಗಲಿ ಇದನ್ನು ದಯವಿಟ್ಟು ಮಾಡಬೇಡ್ರಿ ಅನ್ನುವಂಥದ್ದನ್ನು ವಿನಂತಿಯನ್ನು ಕೂಡ ಮಾಡ್ತೇನೆ. ಯಾಕಂದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದಾಗ ಭಾಳ ದೊಡ್ಡದಾಗಿರ್ತಕ್ಕಂಥ ಅಹಿತಕರ ಘಟನೆ. ಮತ್ತು ಇವತ್ತು ರೀಲ್ಸ್ ಹುಚ್ಚಾಟ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಬೈಕ್ಗಳನ್ನು ರೇಸ್ ಮಾಡೋದು, ವೀಲಿಂಗ್ ಮಾಡೋವಂಥದ್ದು, ಈ ರೀತಿ ಭಾಳಷ್ಟು ಹುಚ್ಚಾಟಗಳು ಇವತ್ತು ನಡೀತಾ ಇದ್ದಾವೆ. ಪಾಲಕರು ಕೂಡ ನಾವು ಒಂದಿಷ್ಟು ಗಮನ ಹರಿಸಬೇಕು. ಇಲಾಖೆನೂ ಕೂಡ ಇದರ ಬಗ್ಗೆ ಗಮನ ಹರಿಸುವಂಥದ್ದಾಗಬೇಕು. ಇದಕ್ಕೆ ಇಡೀ ಸಮಾಜ ಒಟ್ಟಾಗಿ ನಾವು ನಿಂತಾಗ ಮಾತ್ರ ಈ ರೀತಿಯಾದಂಥ ಹುಚ್ಚಾಟಗಳನ್ನು ನಿಲ್ಲಿಸಲಿಕ್ಕೆ ಮಾತ್ರ ಸಾಧ್ಯ ಇದೆ ಅನ್ನೋಂಥದ್ದು ನಿಜ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಲೈಕ್ಸು, ವ್ಯೂಸು, ಫಾಲೋಯರ್ಸು,
ಆ ಕಾರಣಕ್ಕೋಸ್ಕರ ರೀಲ್ಸ್ ಮಾಡಕ್ ಹೋಗಿ ತನ್ನ ಸಾವನ್ ತಾನೇ ತಂದ್ಕೊಂಡಿದ್ದಾರೆ. ಬಟ್ ಕಾಮನ್ ಸೆನ್ಸ್ ಇರಬೇಕು ಪೋಷಕರಿಗೆ, ತನ್ನ ಮಕ್ಳು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ಈ ಸ್ಟಂಟ್ ಮಾಡ್ತಿದ್ದೆಲ್ಲ ಗೊತ್ತಿರ್ಲಿಲ್ವಂತ ಅವ್ರಗಳಿಗೆ. ಇವತ್ತು ಈ ಹುಡುಗ ಸಾವನ್ನಪ್ಪಲಿಕ್ಕೆ ಅವ್ರ ಪೇರೆಂಟ್ಸು ಕಾರಣ. ಪೃಥ್ವಿರಾಜ್, ಖಂಡಿತ ಒಂದು ಪೋಷಕರ ಜವಾಬ್ದಾರಿನೂ ಇದೆ. ಯಾಕಂದ್ರೆ ಏನು ಪೋಷಕರು ಏನಾದರೂ ಒಂದಷ್ಟು ಎಚ್ಚೆತ್ಕೊಂಡಿದ್ರೆ ಈ ಒಂದು ದುರ್ಘಟನೆ ಸಂಭವಿಸ್ತಾ ಇದ್ದಿಲ್ಲ ಅಂತ ಹೇಳ್ಬೋದು. ಏನು ಮನೆಯಲ್ಲಿ ಏನು ಹಬ್ಬ ಇದೆ ಅನ್ನೋ ಕಾರಣಕ್ಕಾಗಿ ಏನು ರಜೆ ಇತ್ತು, ಆ ಒಂದು ರಜೆನ ಒಂದೇನು ಇದನ್ನ ಮಾಡಿಕೊಂಡು ಇವರು ರೀಲ್ಸ್ ಮಾಡ್ಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಪೋಷಕರ ಗಮನಕ್ಕೆ ಈ ಒಂದು ವಿಚಾರ ಗೊತ್ತಿತ್ತಂದ್ರೆ ಖಂಡಿತ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು. ಇನ್ನೊಂದು ವಿಶೇಷ ಏನಂದ್ರೆ, ಈಗೇನು ಆಪೋಸಿಟ್ ಏನು ಗಾಡಿ ಹೊಡೆದಿದ್ದಾನೆ, ಕಾರ್ನಲ್ಲಿ ಏನು ಬಂದು ಡಿಕ್ಕಿ ಹೊಡೆದಿದ್ದಾನೆ ಹುಡುಗ, ಅವನು ಅವ್ರ ತಾಯಿಗೆ ಹೇಳ್ಬಿಟ್ಟು ಅಲ್ಲಿ ಕಾರಿನ ಚಾವಿ ತೆಗೆದುಕೊಂಡು ಬಂದಿದ್ದಾನೆ. ಹಿಂಗ ಅಂದ್ರೆ ಅಲ್ಲಿ ತಾಯಿಗೆ ಗೊತ್ತಿತ್ತು ಈ ವಿಚಾರ, ಅಂದ್ರೆ ಮಗ ಕಾರ್ ತೆಗೆದುಕೊಂಡು ಹೋಗಿದ್ದಾನೆ ಅಂತೇಳಿ. ಈ ಕಡೆ ಏನು ಇವು ಇಬ್ಬರು ಸಹ ಅಕ್ಕಪಕ್ಕದ ಮನೆಯವರು, ಅಂದ್ರೆ ಅಪಘಾತಕ್ಕೀಡಾದ ಹುಡುಗ ಮತ್ತು ಅಪಘಾತ ಮಾಡಿದಂತ ಬಾಲಕ ಇಬ್ಬರು ಸಹ ಅಪ್ರಾಪ್ತರಿದ್ದಾರೆ. ಅಕ್ಕಪಕ್ಕದ ಮನೆಯವರು ಒಳ್ಳೆ ಸ್ನೇಹಿತರು ಇದ್ರು, ಅವ್ರ ತಂದೆಗಳು. ಇಂತಹ ಸಂದರ್ಭದಲ್ಲಿ ಈ ಒಂದು ಪೋಷಕರ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಮತ್ತು ಇಲ್ಲಿ ಏನು ಅತಿ ಏನು ಆಡಿ ಕಾರ್ ಏನಿತ್ತು 180 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅಂದ್ರೆ 4 ಸಾರಿ ಏನು ಸ್ಟಂಟ್ ಸಿನಿಮಾ ಮಾದರಿಯಲ್ಲಿ ಸ್ಟಂಟ್ ರೀಲ್ಸ್ ಮಾಡ್ಲಿಕ್ಕೆ ಹೋಗಿ 5ನೇ ಬಾರಿಗೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅಂದ್ರೆ 4 ಬಾರಿ ಆ ಒಂದು ರೀಲ್ಸ್ ಸ್ಟಂಟ್ ನ ಮಾಡಂತ ಪ್ರಯತ್ನ ಮಾಡಿದ್ರು. 5ನೇ ಬಾರಿ ಮಾಡೋಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಖಂಡಿತ ಇಲ್ಲಿ ಪೋಷಕರ ಜವಾಬ್ದಾರಿ ಇದ್ದೇ ಇದೆ. ಯಾಕಂದ್ರೆ ಅವರಿಗೆ ಒಂದು ಲೈಸೆನ್ಸ್ ಇರೋದಿಲ್ಲ, ಮತ್ತೊಂದು ಕಡೆ ಅಪ್ರಾಪ್ತರು, ಅವ್ರಿಗೇನು ಗಾಡಿ ಮೇಲೆ ಕಂಟ್ರೋಲ್ ಇರಲ್ಲ. ಇದೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಈ ರೀತಿಯ ಒಂದು ರೀಲ್ಸ್ ಹುಚ್ಚಾಟಕ್ಕೆ ಈ ರೀತಿ ಒಂದು ಮಕ್ಕಳು ಏನು ಎದೆ ಮಟ್ಟ ಬೆಳೆದಂತ ಮಕ್ಕಳು ಸಾವನ್ನಪ್ಪುತ್ತಾ ಇರೋದು ಖಂಡಿತ ಯಾವ ತಂದೆ ತಾಯಿಗೂ ಸಹ ಬೇಡವಾದ ವಿಚಾರ. ಹೀಗಾಗಿ ಒಂದಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಒಂದು ಅಪಾಯನ, ಈ ಒಂದು ದುರ್ಘಟನೆ ತಪ್ಪಿಸಬಹುದಾಗಿತ್ತು ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ್.